ಕೋಳಿ ಅನ್ಹೆಲ್ದಿ ಅಂತ ಯಾರು ಹೇಳಿ? ಕಬಾಬ್ ಹೇಳ್ತೀನಿ. ಅಮ್ಮ ನೋಡಮ್ಮ ಇವಳಿಗೆ ಧಾರಾಳತನ ಅಂದ್ರೆ ಮೀನಿಂಗ್ ಗೊತ್ತಿಲ್ಲ. ಅಮ್ಮ ಹೇಳಮ್ಮ, ಮಾರ್ನಿಂಗ್ ಆಡ್ಕೊಂಡ್ಬಿಟ್ಟಿದೀವಿ ಕಣಮ್ಮ, ಗೊತ್ತಿಲ್ಲ ಅಂತ. ಒಬ್ರು ಗೈಸ್ ಕೆಲವೊಂದೊಂದ್ಸರಿ ನನಗೆ ವಯಸ್ಸಾಗಿ ಹೋಗ್ಬಿಡ್ತಾ ಅನ್ಸುತ್ತೆ. ಅಜೀಬಾಗಿ ನೋಡ್ತಾರೆ ಗೈಸ್. ಮಾಡಿ ಹೊಸ ಲುಕ್ಕಲ್ಲಿ ಪ್ರೆಸೆಂಟ್ ಮಾಡ್ತೀವಿ, ಎಂಜಾಯ್ ಮಾಡಿ. ಮಾನ್ಯಂದು ಗೈಸ್ 10th ಅಲ್ಲೂ 100, ಸರಿ ಹೋಯ್ತು ಆಮೇಲೆ 12th ಅಲ್ಲೂ 100 out of 100 ಮ್ಯಾಥ್. ಸುಸುಂಬರ್ ಅಂದೆ, ನನಗೆ ದುಡ್ಡು ಕೊಡಿ ನಾನು ಸುಸುಂಬರ್ ಕೊಡ್ತೀನಿ ಅಂತ ಸುಸುಂಬರ್ ಕೊಡೋದಂತೆ. ಇದಕ್ಕೆ ನಗು ಬಂತ. ಇಂಗ್ಲಿಷ್ ಇಸ್ ನಾಟ್ ಸ್ಟ್ರೇಟ್, ಮೈ ಇಂಗ್ಲಿಷ್ ಇಸ್ ಗೇ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಶೇಷ ಏನು ಅಂದರೆ ನನಗೆ ಫುಲ್ ಗಂಟ್ಲು ನೋವಾಗ್ಬಿಟ್ಟಿದೆ. ನನಗೊಂದು ಕೆಟ್ಟ ಅಭ್ಯಾಸ ಏನು ಗೊತ್ತಾ, ಫ್ಯಾನ್ ಇಲ್ಲ ಅಂದರೆ ನಿದ್ದೆ ಬರಲ್ಲ. ಎಷ್ಟೇ ಸೆಕೆ ಇರಲಿ, ಎಷ್ಟೇ ಚಳಿ ಇರಲಿ, ಫ್ಯಾನ್ ಇದ್ದರೆ ಮಾತ್ರ ನಿದ್ದೆ ಬರೋದು. ಸೊ ಅದು ಅಭ್ಯಾಸ ಆಗಿ ಇವಾಗ ಗಂಟ್ಲು ನೋವಿದ್ರೂ ಫ್ಯಾನ್ ಹಾಕೋಬೇಕು. ಅದು ಕರೆಕ್ಟಾಗಿ ಮುಖಕ್ಕೆ ಗಾಳಿ ಬಿದ್ದರೆ ಇನ್ನೂ ಪೇಯ್ನ್ ಆಗ್ತಿದೆ ಅಂತ ಫೀಲ್ ಆಗ್ತಾ ಇದೆ, ಬಟ್ ಸ್ಟಿಲ್ ಫ್ಯಾನ್ ಇರಬೇಕು. ಅದಕ್ಕೆ ಹತ್ತಿಟ್ಕೊಂಡು ಮಲ್ಕೊಂಬಿಟ್ಟಿದ್ದೆ ರಾತ್ರಿ. ಅಂದರೂ ಏನೂ ಡಿಫ್ರೆನ್ಸ್ ಆಗಿಲ್ಲ, ಇನ್ನೂ ನೋವು ಜಾಸ್ತಿನೇ ಇದೆ. ಇಲ್ಲಿ ಎಲ್ಲ ನೋವ್ತಾ ಇದೆ. ನಾನೇನು ಬೇರೆ ನೀರು ಕುಡ್ದಿಲ್ಲ. ಬೆಂಗಳೂರಿಗೆ ಹೋದ್ರೂ ನಾರ್ಮಲ್ ವಾಟರೇ ಕುಡ್ತಿದ್ದೀನಿ. ಗೊತ್ತಿಲ್ಲ ಯಾಕೆ ಹಿಂಗಾಯಿತು ಅಂತ. ಆ್ಯಂಡ್ ಬೈ ದ ವೇ ಅಷ್ಟು ಸೆನ್ಸಿಟಿವ್ ಏನಿಲ್ಲ ನನ್ನ ಬಾಡಿ. ನನಗೆ ಯಾವ ನೀರು ಕುಡಿದ್ರೂ ಏನೂ ಆಗಲ್ಲ. ಬಟ್ ಗೊತ್ತಿಲ್ಲ ಏನಕ್ಕಾಯಿತು ಅಂತ. ಸಡನ್ನಾಗಿ ಇದೆಲ್ಲ ಸುಮ್ಮನೆ ಹಿಂಗೆ ಮಾಡಿದ್ರೆ ನೋವ್ತಾ ಇದೆ. ಇಲ್ಲ ಫುಲ್ ಪೇಯ್ನ್ ಆಗ್ತಾ ಇದೆ ಇಲ್ಲೆಲ್ಲ. ಬೆಳಿಗ್ಗೆ ನೀರು ಕುಡಿಯೋದಕ್ಕೆ ಅಂತೇಳಿ ಬಾಟಲಲ್ಲಿ ಮಾಡಿದೆ. ನಾವು ಏನಾಯಿತು, ಯಾಕೆ ನೋವ್ತದೆ ಇಷ್ಟೊಂದು ಅನ್ನೋ ಹಂಗೆ ಅನಿಸ್ತು. ಆ್ಯಕ್ಚುಲಿ ಅಮ್ಮ ಇವತ್ತು ತೋಟಕ್ಕೆ ಹೋಗಬೇಕು ಅಂತ ಹೇಳ್ತಾಯಿದ್ರು. ಎಷ್ಟೋ ದಿನ ಆಗಿತ್ತು ತೋಟಕ್ಕೆ ಹೋಗಿ. ಆ್ಯಂಡ್ ಹೋದ್ರೂ ಇವತ್ತು ಕಾಯಿ ಕೆಡವಿಸೋದಕ್ಕೆಲ್ಲ ಬರ್ತಾರಂತೆ. ಸೊ ತುಂಬ ಕೆಲಸ ಇರುತ್ತೆ. ನೋಡುವ, ಹೋದರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೋಡಿ ಗೈಸ್, ಮಾನ್ಯ ಫುಲ್ಲು ಎಡಿಟಿಂಗು, ಗೆಟ್ ರೆಡಿ ವಿತ್ ಮೀ, ನೆಕ್ಸ್ಟ್ ಡ್ಯಾನ್ಸು, ಆಮೇಲೆ ಒಂದು ಯೂಟ್ಯೂಬ್ ಚಾನಲ್ಲು, ಎಲ್ಲ ಕಾಂಪಿಟೇಷನ್ ಕೊಡ್ತಾರೆ ಗೈಸ್. ವಿದ್ಯಾಕ ಒಂದು ಚಾನೆಲ್ ಓಪನ್ ಮಾಡೋಳೆ, ನೆಕ್ಸ್ಟ್ ಈಗ ಮಾನ್ಯ ಒಂದು ಚಾನೆಲ್ ಓಪನ್ ಮಾಡ್ತಾಳೆ. ಮಾತಾಡು, ಅದೊಂದು ಬಾಕಿ ಮಾತಾಡು. ಮಾಡ್ತೀನಿ ಅಂತ ಹೇಳಿದಲ್ಲ ಯೂಟ್ಯೂಬ್ ಚಾನಲ್ಲು. ಅವಳು ಏನು ಮಾಡ್ತಾಳಂತೆ ಗೊತ್ತಾ ಗೈಸ್, ಮಾನ್ಯ ಕ್ಲಾಸಸ್ಸು. ಅದು ಈಗ ಅವರೆಲ್ಲ ಯೂಟ್ಯೂಬಲ್ಲಿ ಓದ್ಕೊತಾರೆ ಗೊತ್ತಾ, ಕೆಲವೊಂದೊಂದೇನು ಗೊತ್ತಾಗದೇ ಇದ್ದಿದ್ನೆಲ್ಲ. ಸೊ ಆ ಥರ ಮಾಡಿಬಿಟ್ಟು ಇವಳೇ ಫ್ರೆಂಡ್ಸ್ಗೆಲ್ಲ ಲಿಂಕ್ ಕಳಿಸ್ತಾಳಂತೆ. ಗೊತ್ತಾಗಿಲ್ಲ ಅಂದರೆ ಇದರಲ್ಲಿ ನೋಡಿ ಓದ್ಕೊಳ್ಳಿ ಅಂತ ಹೇಳಿ. ಏನದು ಏನು ಥರ ಚಾನಲ್ ಹೇಳು? ಟೀಚಿಂಗ್ ಚಾನಲ್ ಓಪನ್ ಮಾಡ್ತಾಳಂತೆ. ಶಬ್ಬಾಷ್ ಮೋಟಿ. ಓಪನ್ ಮಾಡಿದಾಗ ಮಾಡು. ನಾ ಅದಕ್ಕೆ ಹೇಳ್ತಾ ಇದ್ದೆ, ನಿನಗೂ 2 ಸರಿ ಓದ್ದಂಗೆ ಆಗುತ್ತೆ, ಮಾಡು, ಒಳ್ಳೆ ಐಡಿಯಾ ಅಂತ. ಇದು ಮಾರ್ನಿಂಗ್ ಸ್ಟೂಡೆಂಟ್ಸಿಗೆ ಪಾಠ ಮಾಡಿರೋದು. ಅಲ್ಲಿ ಹಿಂದೆಗಡೆ ತೆಗಿ, ಡೋರಾಕು. ಏನಪ್ಪ ಅದು, ಮ್ಯಾಥ್ಸಾ? ರೋಮನ್ ನಂಬರ್ಸ್. ಮಾನ್ಯಂದು ಗೈಸ್ 10th ಅಲ್ಲೂ 100, ಸರಿ ಹೋಯ್ತು ಆಮೇಲೆ 12th ಅಲ್ಲೂ 100 out of 100 ಮ್ಯಾಥ್ಸ್ ಅಲ್ಲಿ. ಹೆಂಗೆ ಮೋಟಿ ಇದೆಲ್ಲ? ಈ ಕಡೆ ವಿಡಿಯೋನೂ ಮಾಡ್ತೀಯಾ, ನಂದು ವಿಡಿಯೋ ಶೂಟ್ ಮಾಡ್ತೀಯಾ, ನೀನು ವಿಡಿಯೋ ಮಾಡ್ತೀಯಾ, ಯಾವ ಗ್ಯಾಪಲ್ಲಿ ಓದ್ತೀಯ ಮೋಟಿ? ಫಸ್ಟ್ ಇಯರಲ್ಲೂ 100 ತಾನೇ ಮ್ಯಾಥ್ಸು? ಫಸ್ಟ್ ಸೆಮ್ ಅಲ್ಲ? ಸೆಕೆಂಡ್ ಸೆಮ್ಮು 97, ಥರ್ಡ್ ಸೆಮ್ಮು ಅಲ್ಲ ಸೆಕೆಂಡ್ ಸೆಮ್, ಥರ್ಡ್ ಸೆಮ್ ಒಟ್ಟು 95 ಅನ್ಸುತ್ತೆ. ಥರ್ಡ್ ಸೆಮ್ ಯಾಕೋ ಗ್ರಾಜುವಲಿ ಡಿಕ್ರೀಸ್ ಆಗ್ತಾ ಹೋಗ್ತೈತೆ. ಆಯ್ತು, ನಾನು ಹೇಳಿ ಅಂತ ಹೇಳ್ಬಿಡ. ಈಗ ಇಲ್ಲಿಂದ ಕಂಟಿನ್ಯೂ ಮಾಡು, ಇಲ್ಲಿಂದ ಕಂಟಿನ್ಯೂ ಮಾಡು. ನೆಕ್ಸ್ಟ್ ಫೈನಲ್ ಇಯರ್ ಬರಲ್ಲ. ಈಗ ಆಲ್ರೆಡಿ ಏನಾಯ್ತು ಗೊತ್ತಾ, ಇಂಟರ್ನಲ್ಸ್ 2 ಮಾರ್ಕ್ಸ್ ಹೋಗೈತೆ ಆಲ್ರೆಡಿ. ಇಂಟರ್ನಲ್ಸ್ ಅಲ್ಲಿ ಯಾರ 2 ಮಾರ್ಕ್ಸ್ ಕಳ್ಕೊಂತಾರ ಮೋಟಿ? ಎಕ್ಸ್ಟರ್ನಲ್ಸ್ ಆದರೆ ಒಂಥರ. ನೀನು ಏನು ಹೇಳಿ, ನೀನು ನೆಕ್ಸ್ಟ್ ಮತ್ತೆ ಸ್ಟ್ರೀಕ್ ಮಾಡ್ತೀನಿ. ಫೋರ್ತಿಂದ ಇಲ್ಲವೇ ಇಲ್ಲ, ನೆಕ್ಸ್ಟಿಂದ ಇಲ್ಲವೇ ಇಲ್ಲ ಮ್ಯಾಥ್ಸ್ ಇಲ್ವಾ ನೆಕ್ಸ್ಟಿಂದ? M4 ಅಷ್ಟೇ ತಾನೆ? ಓ ಯಾ, ಇಂಜಿನಿಯರಿಂಗ್ ಮುಗಿಸ್ ತುಂಬ ವರ್ಷ ಆಯ್ತಲ್ಲ ಗೈಸ್, ನನಗೆ ಮರ್ತೋಗ್ಬಿಟ್ಟಿದೆ ಯಾವುದಿದೆ ಯಾವುದಿಲ್ಲ ಅಂತ. ಈಗ ಬ್ರೇಕ್ ಟೈಮ್ ಸ್ಟಾರ್ಟೇ ಮಾಡಿಲ್ಲ, ಆಗಲೇ ಬ್ರೇಕ್ ಟೈಮಾ?
ನಿನ್ನ ಸ್ಟೂಡೆಂಟ್ಸ್ಗೆಲ್ಲ ರಜಾ ಕೊಟ್ಟಿದ್ಯಾ? ಎಷ್ಟು ದಿನ? ಒಂದು ತಿಂಗಳು. 1 ತಿಂಗಳು ರಜಾ ಕೊಟ್ಟಿದ್ಯಾ? ಅವರೇ ರಜಾ ಕೇಳೋರು. ಅವರೇ ಅವ್ರಿಗೂ ಎಕ್ಸಾಮ್ ನಡೀತೈತೆ. ಹಂಗ ಒಳ್ಳೇದಾಯ್ತಲ್ಲ ಬಿಡು, ನಿಂಗೆ ಎಕ್ಸಾಮ್ ಇರೋ ಟೈಮಲ್ಲೇ ಅವ್ರಿಗೂ ಎಕ್ಸಾಮ್. ಇನ್ನೊಬ್ಳಿಗಿಲ್ಲ, ಒಬ್ಳು ತಗೋಬೇಕೀಗ. ಮಾಡ್ತಿದ್ಯಾ ಅವಳಿಗೂ? ಯಾವಾಗ ಮಾಡ್ತೀಯ? ನಿನಗೆ ಎಕ್ಸಾಮ್ ಇಲ್ವಾ? ಸಾಯಂಕಾಲ 1 hour. ಬಾ, ಎಷ್ಟು ಡೆಡಿಕೇಶನ್. ವ್ಲಾಗ್ ಎಡಿಟ್ ಮಾಡ್ತಾವಳೆ ಗೈಸ್. ಇಂಥದ್ದೇ ವೈ ಓದ್ಕಾ. I don't like exams, but exam likes me. I can't ಡೋಂಟ್ ಲೈಕ್ ಎಕ್ಸಾಮ್ಸ್. ಐ ಡೋಂಟ್ ಲೈಕ್ ಎಕ್ಸಾಮ್ಸ್ ಅಂತೆ. ಓದ್ಕಾ. ನಮ್ಮಮ್ಮ ಹೊರಗೆ ಹೋಗೋದಕ್ಕೆ ಕಾಯ್ತಾ ಇದ್ದಾರೆ, ಬಟ್ ಮಳೆ ಬಿಡ್ತಾ ಇಲ್ಲ, ಜೋರಾಗಿ ಬರ್ತಿದೆ. ಗಾಡಿನೂ ಫ್ರೀಯಾಗಿ ವಾಶ್ ಆಗ್ತಾ ಇದೆ ನಮ್ಮದು. ಒಟ್ಟ್ಯಾ ಮಾನ್ಯ ಧಾರಾಳತನದಿಂದ ಕೆಮ್ತಿದ್ದು ನೋಡಿ ನೀರು ತಗೊಂಬಂದು ಅಮ್ಮ ನೋಡಮ್ಮ, ಇವಳಿಗೆ ಧಾರಾಳತನ ಅಂದ್ರೆ ಮೀನಿಂಗ್ ಗೊತ್ತಿಲ್ಲ. ಇಂಥ ಮಗಳನ್ನ ಪಡೆದಿರುವ ನೀವೇ ಧನ್ಯರು. ಏನ್ ಹೇಳಕ್ ಇಷ್ಟಪಡ್ತೀರಾ? ಕೇಳಿ ಮಮ್ಮನ್ನೇ ಧಾರಾಳ ಅದ. ಏನು ಓದ್ತೀಯ ನೀನು? ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಬೇಡ. ಧಾರಾಳ್ತಾರ ಅಂದ್ರೆ ಧಾರಾಳ ಮಾಡೋದು ಅಂದ್ರೆ ನಿನ್ನ ಹತ್ರ ಇದ್ದಿದ್ದ ಧಾರಾಳ ಕೊಡ್ತೀಯ ಅದನ್ನ ಹೇಳ್ತಾರ. ದಾನ ಅಲ್ಲ, ಧಾರಾಳತನ ಅಂದ್ರೆ ಧಾರಾಳವಾಗಿ ಕೊಡೋದು ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಇಲ್ಲ ಧಾರಾಳವಾಗಿ ಗೊತ್ತು, ಎಕ್ಸ್ಪ್ಲೇನ್ ಮಾಡಕ್ ಗೊತ್ತಾಗ್ತಾ ಇಲ್ಲ. ಯಾಕೋ ಅಷ್ಟು ನೀಟಾಗಿ ಆನ್ಸರ್ ಸಿಗ್ಲಿಲ್ಲ. ಇನ್ನೊಂದ್ಸರಿ ಕೇಳೋಣ ನಮ್ಮಮ್ಮನ, ಧಾರಾಳತನ ಅಂದ್ರೆ ಏನು ಅಂತ. ಧಾರಾಳತನ ಅಂದ್ರೆ ನಮ್ಮ ಜನಗಳಿಗೆ ಯಾರು ಬರುತ್ತಾರ? ಅಮ್ಮ ಹೇಳಮ್ಮ, ಮಾರ್ನಿಂಗ್ ಆಡ್ಕೊಂಡ್ಬಿಟ್ಟಿದೀವಿ ಕಣಮ್ಮ, ಗೊತ್ತಿಲ್ಲ ಅಂತ ಹೇಳವ. ಧಾರಾಳ ಗೊತ್ತಿಲ್ಲ ಅನ್ನೋದಾಕಲ್ಲ ಕಡೆ, ನಮ್ಮಲ್ಲಿ ಇರೋದ ಧಾರಾಳತನ ಕೊಡೋದಿಲ್ಲ, ಅದನ್ನ ಧಾರಾಳತನ. ಒಬ್ಬೊಬ್ರು ಕೊಡದನೆ ಕಂಜೂಸಂಗ್ ಇಟ್ಕೊತಾರಲ್ಲ, ಅದು ಕಂಜೂಸು. ಗೊತ್ತಾಯ್ತಾ ಮುಟ್ಟಿ? ಬಟ್ ನೀರ್ನ ನಾನು ತಂದು ಕೊಟ್ಟಿದ್ದೆ, ನನ್ನ ಹತ್ರ ಇಟ್ಕೊಂಡು ನನಗ್ ಬೇಕು ಅಂತ ಕೊಟ್ಟಿದ್ದಲ್ಲ. ನಿನಗ್ ಬೇಕು ಅಂದ್ರೂ ಕೊಡ್ತೀಯಲ್ಲ, ಅದು ಧಾರಾಳತನ. ನಂಗೆ ಬೇಕು ಅಂತಲ್ಲ, ಇನ್ನೇನ್ ಜಗಳ ಆಗುತ್ತೆ ಗೈಸ್. ನೋಡ, ಅದು ಧಾರಾಳ್ತನ ಅಲ್ಲ. ಅಲ್ಲ, ಯಾಕಾಗತ್ತೆ? ಈಗ ಒಂದ್ ನಿಮಿಷ ಅವಳು ತಂದು ಕೊಡ್ದಲ್ಲೇನು ಇರ್ಬೋದಿತ್ತು ತಾನೇ. ತಂದು ಕೊಟ್ಟಿದ್ ಧಾರಾಳತನ ಅಲ್ದಲ್ಲ ಇನ್ನೇನು? ಈಗ ಅವಳು ನನಗ್ ಬ್ಯಾಡ, ಅವಳಿಗೆ ಯಾಕೆ ನಾನು ತಂದು ಕೊಡ್ಬೇಕು ಅಂತಾನು ಇರ್ಬೋದಿತ್ತು ತಾನೇ. ಧಾರಾಳವಾಗಿ ತಂದು ಕೊಟ್ಲು, ಅದು ಧಾರಾಳತನ ಅಲ್ದೆ ಇನ್ನೇನಾಗತ್ತದು? ಯಾಕೆ ಹಿಂಗೆ ಹಿಂಸೆ ಕೊಡ್ತಿದ್ರಿ? ಏನಾರು ಊರಲ್ಲೂ ಮಳೆ ಆಗಿದೆ, ಇಲ್ಲೂ ಮಳೆ ಆಗ್ತಾ ಇದೆ. ಎಲ್ಲೆಲ್ಲಿ ಸಂಧಿ ಇರುತ್ತೆ ಅಲ್ಲೆಲ್ಲ ಹುಡ್ಕೊಂಡು ಹೋಗ್ತೀಯಾ ನೋಡಿ ಗೈಸ್. ಅಯ್ಯೋ ಎದ್ದು ಬಿಡ್ತು. ನಿನ್ನಷ್ಟು ರಾಜಯೋಗ ಯಾರಿಗೆ ಹೇಳು? ಕೈ ಹಿಂಗಿಟ್ರೆ ಹೆಂಗ್ ಕೈ ನಿನ್ನಷ್ಟು ರಾಜಯೋಗ ನಿನ್ನಷ್ಟು ರಾಜಯೋಗ ಯಾರಿಗೂ ಇಲ್ಲ. ಮಲ್ಕ ನೀನು ಮಲ್ಕೊಳಪ್ಪ, ನೀನು ಮಲ್ಕ. ಗೈಸ್, ನಾನೇ ಮರ್ವಿನ ಕಾಯಿಲೆ ನನಗೇ ಜಾಸ್ತಿ ಇರೋದು ಅಂತ ನಾನು ಅನ್ಕೊಂಡಿದ್ದು ನನ್ನ ಮುಟ್ಟಾಳತನ. ಯಾಕಂದ್ರೆ ನಮ್ಮಮ್ಮ ಇವಾಗಿನ ನೋಟೆಲ್ಲ ಲೆಕ್ಕ ಮಾಡಿಬಿಟ್ಟು, ಫೋನ್ ಸಿಕ್ತಾ ನೋಟೆಲ್ಲ ಲೆಕ್ಕ ಮಾಡ್ಬಿಟ್ಟು ಎಲ್ಲಿಟ್ಟೆ ಅನ್ನೋದೇ ಮರ್ತೋಗಿ ಊರೆಲ್ಲ ಹುಡುಕ್ತಿದ್ದಾರೆ. ಎಲ್ಲಿಟ್ಟೆ, ಪರ್ಸಲ್ಲಿಟ್ಟೆ ಅಂತ. ಈಗ ಗೊತ್ತಾಯ್ತು ಗೈಸ್ ನನಗೆ ಎಲ್ಲಿಂದ ಬಂದಿದೆ ಮರ್ವಿನ ಕಾಯಿಲೆ ಅಂತ. ಮಾನ್ಯಂಗೂ ಭಯಂಗಿಲ್ಲ ಮರ್ವಿನ ಕಾಯಿಲೆ ಅಂತ. ಎಲ್ಲಿಂದ ಬಂದಿದೆ ಗಾಯ್ಸ್? ನಾವಿವಾಗ ನಾನು ವಿದ್ಯಾಕ ಇಬ್ರು ಇಡ್ಲಿ ತಿನ್ನಕ್ ಬಂದಿದ್ದೀವಿ. ನಂದಲ್ಲ, ಇವಳ್ದೇ ಪ್ಲಾನು. ನನಗೇನಾದ್ರೂ ನನಗೆ ಉಶಿಟ್ಟು ಒಂದ್ ನಿಮಿಷ ಹೋಲ್ಡ್ ಇಟ್ಟು ಅಂತ ನಂಗೆ ಭಯ ಆಗಿ ಇಲ್ಲಿ ಕರ್ಕೊ ಬಂದೆ. ಏನ್ ತಿನ್ಬಿಡ್ತೀಯ? ಅನ್ಹೆಲ್ತಿ. ಅನ್ಹೆಲ್ದಿ ತಿನ್ಬಿಡ್ತೀಯ ಅಂತ? ಏನ್ ಕೋಳಿ ಗೀಳಿ ಕೋಳಿ ಅನ್ಹೆಲ್ದಿ
ಕಬಾಬ್ ಹಣ್ಣು ಹೇಳ್ತೀನಿ. ಕಬಾಬ್ ಅಲ್ಲಿ ಎಷ್ಟು ಎಣ್ಣೆ ಇರುತ್ತೆ, ನೀನೇನ್ ಅದನ್ನ ಜಸ್ಟ್ ಬಾಯ್ಲ್ ಮಾಡ್ಕೊಂಡು ತಿಂತಾ ಇದೀಯಾ? ಹೋಗ್ಲಿ ಬಿಡಿ ಗೈಸ್, ಏನ್ ಗೊತ್ತಾ, ನನಗೆ ಗಂಟ್ಲು ಸ್ವಲ್ಪ ನೋವಾಗಿದೆ ಅಂತ ಹೇಳಿದ್ನಲ್ಲ, ಮಧ್ಯಾಹ್ನದಿಂದ ನಾನು ಏನಾದರೂ ಖಾರ ತಿನ್ಬೇಕು ಅನಿಸ್ತಿತ್ತು. ಸೊ ಅದಕ್ಕೆ ಈಗ ಇಡ್ಲಿ ತಿನ್ನೋಣ ಅಂತೇಳಿ ಕನ್ವಿನ್ಸ್ ಮಾಡಿ ಇಡ್ಲಿ ಕರ್ಕೊಂಬಂದವಳೆ. ಇವಳು ಉಸಿರೋಡೆ ಬೇಕು ಅಂತ ಹೇಳಿದ್ಲು, ಅದು ಸಿಗ್ಲಿಲ್ಲ. ಸೊ ತೂತೊಡೆ ತಂದಿದ್ದೆ, ಅದನ್ನ ನೆನೆಸ್ಕೊಂಡು ಇವಾಗ ಇಡ್ಲಿ ತಿನ್ನು. ಉಸಿರೋಡೆ ತಿನ್ನಂಗಾಗಿತ್ತು, ಅದನ್ನ ನೆನೆಸ್ಕೊಂಡು ಈಗ ಇಡ್ಲಿ ತಿನ್ನ. ಖಾಲಿ ಚೆನ್ನಾಗೈತಾ? ನೀನ್ ಹೇಳು. ಮತ್ತೆ ನಾಳೆ ಹೆಂಗೆ ನೀವು? ನಾಳಿದ್ದು ಮಾಡ್ತೀನಿ, ನೀವೇನಿಲ್ಲಿ ಅಂತ. ನಾಳೆ ಫುಲ್ ಕರ್ಲು ಹೆಂಗೆ ನೋಡೋಣ. ನಾಳೆ ಗೈಸ್, ನಾಳೆ ನಾನು ವಿದ್ಯಾಕಂಗೆ ಕರ್ಲ್ ಮಾಡೋಣ ಅಂತಿದ್ದೀನಿ. ನೋಡೋಣ, ಅವಳು ಯಾವತ್ತೂ ಕರ್ಲ್ ಮಾಡಿಲ್ಲ. ಸೊ ಅವಳಿಗೆ ಕರ್ಲ್ ಮಾಡಿದ್ರೆ ಹೆಂಗ್ ಕಾಣುತ್ತೆ ಅಂತ ನೋಡೋಣ. ಆಮೇಲೆ ನೀನು ಫುಲ್ ಕರ್ಲ್ ಮಾಡ್ಕೋ ಯಾವಾಗ್ಲೂ, ಆಯ್ತಾ? ಕಾಣಿಸ್ತೀನಿ. ಈಗ್ಲೇ ಚಿಕ್ಕ ಹುಡುಗಿ ತರ ಕಾಣಿಸಿದ್ಯಾ? ಸೀದೋದವಳಂಗೆ ಸ್ವಲ್ಪ ದಪ್ಪ ಆಗು. ಹೆಂಗ್ ಗೊತ್ತಾ, ಆಮೇಲೆ ಫುಲ್ ಕರ್ಲ್ ಮಾಡ್ಕೊ ನೀನ್ ಯಾವಾಗ್ಲೂ. ಚೆನ್ನಾಗಿ ಕಾಣ್ರೆ, ನೀಟಾಗಿ ಉಳ್ಕೊಂಡ್ರೆ ಕರ್ಲ್ಸು ಹಂಗೆ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಅಂತಂದ್ರೆ. ಬಟ್ ನೀನ್ ಸ್ವಲ್ಪ ಸ್ಟ್ರೈಟ್ ಇದೆ ತಾನೇ, ಅಷ್ಟೇ ನಿಂದು ಉಳ್ಕೊಳ್ಳೋದು ಕಷ್ಟ. ನೋಡೋಣ, ಆಲ್ರೆಡಿ ಇದೆ ಆ ತರ. ಸೊ ಅದನ್ನ ಒಂಚೂರು ಚೇಂಜ್ ಇದ್ ಮಾಡ್ತೀರಾ, ನಾನು ಫುಲ್ ಮಾಡ್ಬೇಕಲ್ಲ. ಬಟ್ ನಿಂದು ವೇವಿ ಇದೆ. ನೋಡೋಣ ಗೈಸ್, ನಾಳೆ ಬ್ಲಾಗ್ ಅಲ್ಲಿ ಮಟ್ಟಿಗೆ ಮಾಡ್ತೀಯ ಅಂತ. ಚೆನ್ನಾಗಿ ಮಾಡ್ತೀನಿ, ಸುಮ್ಮನೆ. ನಾಳೆ ಬ್ಲಾಗಲ್ಲಿ ನಾಳೆ ಮಾರ್ನಿಂಗ್ ಎಕ್ಸಾಮು. ಸೊ ಅವಳೋಗಿ ಎಕ್ಸಾಮ್ ಮುಗಿಸ್ಕೊ ಬರ್ಲಿ. ಇಲ್ಲ ಬೇಡ, ಅವಳು ಬರೋದು ಲೇಟ್ ಆಗ್ಬಿಡತ್ತೆ, ನಾವೇ ಮಾಡೋಣ. ಏನ್ ಎಷ್ಟೊತ್ತು ತಗೊಳುತ್ತೆ ಒಂದ್ ಸ್ವಲ್ಪ ಹೊತ್ತು ಅಷ್ಟೇ. ಸೊ ನಾಳೆ ಬ್ಲಾಗ್ ಅಲ್ಲಿ ನಾವು ವಿದ್ಯಾಶ್ರೀ ಅವ್ರನ್ನ ಮೇಕ್ ಓವರ್ ಮಾಡೋಣ. ಹೊಸ ಮೇಕ್ ಓವರ್ ಮಾಡಿ ಹೊಸ ಲುಕ್ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ನೋಡಿ, ಎಂಜಾಯ್ ಮಾಡಿ. ನಾವಿವಾಗ ಸದ್ಯಕ್ಕೆ ಇಡ್ಲಿ ಎಂಜಾಯ್ ಮಾಡ್ತೀವಿ. ಓಕೆ ಗೈಸ್, ಇವಾಗ ವಿದ್ಯಾಕನ ಮನೆಗೆ ಬಿಟ್ಟು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಹೋಮ್. ಇಲ್ಲಿ ಒಂದು ಟ್ಯಾಬ್ಲೆಟ್ ತರೋದಕ್ಕೆ ಕಳ್ಸಿದ್ದೀನಿ, ಬಿಕಾಸ್ ಗಂಟ್ಲು ನೋಯ್ತಾ ಇತ್ತಲ್ಲ. ಮತ್ತೆ ನಾಳೆ ನಾಡಿದ್ದು ಕಂಟಿನ್ಯೂ ಆಗೋದು ಬೇಡ, ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂದ್ಕೊಂಡು ಇವತ್ತೇ ಒಂದು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಬಿಟ್ರೆ ಸರಿ ಆಗೋದಿಲ್ಲ. ಅಂದರೆ ಮತ್ತೆ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ, 4-5 ದಿನ ನುಂಗ್ಬೇಕಾಗುತ್ತೆ. ಯಾಕೆ ಬೇಕದೆಲ್ಲ, ಇವತ್ತೇ ನುಂಗ್ಬಿಟ್ಟು ಮಲ್ಕೊಬಿಟ್ರೆ. ಆ್ಯಕ್ಚುಲಿ ನೆನ್ನೆ ನೋವಿತ್ತು ನನಗೆ, ನಾನು ವೆಯ್ಟ್ ಮಾಡಿದೆ ಹೋಗ್ಬೋದು ಅಂತ. ಇವತ್ತು ಗಾಗಲ್ ಮಾಡಿದೆ, ಬಟ್ ಯಾಕೋ ಸರಿ ಹೋಗೋಂಗೆ ಕಾಣ್ತಾ ಇಲ್ಲ, ಜಾಸ್ತಿನೇ ಆಗ್ತಾ ಇದೆ. ಫುಲ್ ಹತ್ತಿಗೆಲ್ಲ ವಿಕ್ಸ್ ಹಾಕೊಂಡಿದ್ದೀನಿ. ಮೇ ಬಿ ಥ್ರೋಟ್ ಇನ್ಫೆಕ್ಷನ್ ಆಗಿದೆಯೋ ಏನೋ ಗೊತ್ತಿಲ್ಲ ನನಗೆ. ಸೊ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ವಾ, ಫಸ್ಟ್ ಈಗಲೇ ನುಂಗ್ಕೊಂಬಿಟ್ಟು ಕ್ಲಿಯರ್ ಮಾಡ್ಕೊಂಬಿಡೋಣ. ಮಾರ್ನಿಂಗ್ಗೆ ಹಂಗೆ ಒಂದು ಐಸ್ ಕ್ರೀಮ್ ತೊಗೊಂಡೆ ಗೈಸ್. ಪಾಪ ಓದ್ಕೋತಿರ್ತಾಳಲ್ಲ ಅಂತೇಳಿ ನಾವೆಲ್ಲ ಇಡ್ಲಿ ತಿಂದ್ವಲ್ಲ, ಅವಳಿಗೆ ಐಸ್ ಕ್ರೀಮ್. ಚೆಕ್ ಇಟ್ ಮ್ಯಾಮ್. ಏನು ಮೆಲ್ಟ್ ಆಗೈತಾ? ಹಿಡ್ಕ ಹೋಗ್ಲಿ, ಇಷ್ಟತಕ್ಕ ಅದು ಕಾರಲ್ಲಿ ಬಂದೆಲ್ಲ ಬಿಸಿ ಆಗೈತೆ. ಆಮೇಲೆ ತಿಂದಿನಿ, ಊಟ ಮಾಡಿ. ಏನು ಕಾಂಚಲಿ ನಿಂಗೆ? ಅಕ್ಷರ ಓದ್ತೀನಿ. ಅಕ್ಷರ ಏನೇನೋ ದೊಡ್ಡ ಮನುಷ್ಯರು ಓದ್ತಿರಪ್ಪ. ಅಕ್ಷರ ಓದ್ತೀರಾ, ಆಕಾಶನೂ ಓದ್ತೀರಾ. ಆಕಾಶ ಹೆಂಗ್ ಓದಕ್ಕಾಗತ್ತೆ? ಆಕಾಶ ಹೆಂಗ್ ಓದಕ್ಕಾಗತ್ತೆ? ಅದನ್ನೇ ಹೇಳಿದ, ಅಕ್ಷರನೂ ಓದ್ತೀರಾ, ಆಕಾಶನೂ ಓದ್ತೀರಾ. ಹೆಂಗ್ ಓದಕ್ಕಾಗತ್ತೆ ಆಕಾಶ? ಈಗ ಅಕ್ಷರ ಹೆಂಗ್ ಓದ್ತಿದ್ಯೋ ಆಕಾಶನೂ ಹಂಗೆ ಓದ್ತಿದ್ಯಾ. ಅಕ್ಷರ ನೀನು ಓದ್ಬೋದು, ಆಕಾಶನೂ ನೀನು ಓದ್ಬೋದು. ಈ ಲೂಸ್ ಇರ್ದೈತಾ ನಿನಗೆ? ಸರಿ, ಎಷ್ಟು ಮುಗಿಸ್ದೆ? ಇನ್ನು ಇಷ್ಟಿದೆ. ಎಷ್ಟೊತ್ತಕ್ಕ ಓದ್ತೀಯ ಇವತ್ತು? ನಿದ್ದೆ ಬರೋ ತನಕ. ಎಷ್ಟೊತ್ತಿಗೆ ಬರ್ತಿದ್ದೆ? ಬಂದಾಗ ಹೇಳ್ತೀನಿ. ಮಾತಾಡೋದು ಕಲ್ತಿದ್ಯಾ ಗೊತ್ತಾ? ಬಂದಾಗ ನಿನ್ನನ್ನು ಎದ್ದಾಡಿಸ್ಬಿಟ್ಟು ಅಕ್ಕ ನಿದ್ದೆ ಬರ್ತೈತೆ ಅಂತ ಬಂದು ಮಲ್ಕೊಳ್ಳಿಲ್ಲ ಅಂದ್ರೆ ಇವತ್ತು. ಓಕೆ ಡನ್, ಬಾಯ್, ಆಲ್ ದ ಬೆಸ್ಟ್. ರೀಡ್ ಬೊಂಬಲಿಸ್ತಾನ. ಏನದು? ತೋರಿಸ್ತೀನಿ ತಡಿ. ನಾನು ಎಷ್ಟು ನಗ್ತೀನಿ ಗೊತ್ತಾ ಅದು ನೋಡಿ. ಒಬ್ರು ಗೈಸ್, ಕೆಲವೊಂದೊಂದ್ಸರಿ ನನಗೆ ವಯಸ್ಸಾಗಿ ಹೋಗ್ಬಿಡುತ್ತಾ ಅನ್ಸುತ್ತೆ ಗೈಸ್. ಇವಳು ಏನೋ ಒಂದು ಕೇಳ್ತಾಳೆ, ನಂಗೆ ಗೊತ್ತಿಲ್ಲ ಅಂದಿ. ಸೀರಿಯಸ್ ಆಗಿ ಗೊತ್ತಿಲ್ವಾ ಅಂತಾಳೆ. ಅಜೀಬಾಗಿ ನೋಡ್ತಾರೆ ಗೈಸ್. ಹೇಳಕ್ಕಾಗದೆ, ನಗಕ್ಕಾಗದೆ, ಬಾಳಕ್ಕಾಗದೆ, ಥೂ ನನ್ನ ಜನ್ಮಕ್ಕೆ. ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ? ಅವರು ಸುಸುಂಬರ್ ಅಂತಾರೆ, ಕುಕ್ಕುಂಬರ್ ಆಯ್ತಾ? ಕುಕ್ಕುಂಬರು ಅವ್ರದ್ದು ಕರೆನ್ಸಿ ಆ ಊರಲ್ಲಿ ಅನ್ನತ್ತ. ಫೇಕ್ ಇದು, ಅವರೇ ಎಲ್ಲ ಕಡೆ ಹೇಳ್ಕೊಂಡ್ ಬರೋದಾಯ್ತಾ. ಸುಸುಂಬರ್ ಅಂತೆ, ನನಗೆ ದುಡ್ಡು ಕೊಡಿ, ನಾನು ಸುಸುಂಬರ್ ಕೊಡ್ತೀನಿ ಅಂತ ಸುಸುಂಬರ್ ಕೊಡೋದಂತೆ. ಇದಕ್ಕೆ ನಗು ಬಂತ? ಅದಕ್ಕೆ ಬಿದ್ದು ನಗ್ತೀಯಾ? ನಂಗೆ ಹೇಳಕ್ ಬರ್ತಿಲ್ಲ. ಆ ರೇಂಜಿಗೆ ಬಿಲ್ಡಪ್ ಕೊಟ್ಟ. ನಿಂಗೆ ಬೊಂಬಲಿಸ್ತಾನ್ ಗೊತ್ತಿಲ್ವಾ ಅಂತೆಲ್ಲ ಬರೋದವರು
ಬಂಬಲಿನ ಏನೋ ಲ್ಯಾಂಗ್ವೇಜ್ ಇದೆ, ನನ್ಗೆ ಎಷ್ಟು ನಗು ಬರೋದು ಗೊತ್ತಾ, ಅದು ಹೇಳಕ್ ಬರ್ತಾರೆ ನನಗೆ. ತಡಿ, ಏನ್ ಜನ್ಸಿಗಳು ಇವರೆಲ್ಲ. ಅಜ್ಜನ್ ಏನ್ ಹಿಂಗೆ ಹಿಂಗೆ ಎಲ್ಲ ಮೂತಿ ಎಲ್ಲ ತಿರುತ್ತಿ. ಜನ್ಸಿದಳು ನಿಂಗೆ ಗೊತ್ತಾಗಲ್ಲ. ಏನು ಗಾಯಿಸಿದ್ದು ಜೀವನ ಹಿಂಗಾಗೋಯ್ತು. ಈ ಕಡೆ 90ಸ್ಗೂ ಅಡ್ಜಸ್ಟ್ ಆಗೋಕ್ಕಾಗ್ತಾ ಇಲ್ಲ, ಈ ಕಡೆ 2000ಸ್ಗೂ ಅಡ್ಜಸ್ಟ್ ಆಗೋಕ್ಕಾಗ್ತಾ ಇಲ್ಲ. ಈ ಕಡೆ ಒಬ್ರು ಕೇಳಿದ್ರೆ ಜನ್ಸಿ ಅಂತಲೂ ಹೇಳೋಕ್ಕಾಗಲ್ಲ, ಬಿಕಾಸ್ 94 ಮೇಲೆ ಹುಟ್ಟಿದವರೆಲ್ಲ ಜನ್ಸಿ ಅಂತೆ. ಹೊಸ ವಿಷಯ ಬೈದವೆ. ನೀವೇ ಇಟ್ಕೊಳ್ಳಮ್ಮ, ನಿಮ್ಮ ಬಂಬಲ್ ಬೋಲ ನೀವೇ ಇಟ್ಕೊಳ್ಳಮ್ಮ. ಸಾರಿ, ಮೈ ಇಂಗ್ಲಿಷ್ ಇಸ್ ನಾಟ್ ಸ್ಟ್ರೇಟ್, ಮೈ ಇಂಗ್ಲಿಷ್ ಇಸ್ ಗೇ. ಅವ್ರಿಗೆ ಎಷ್ಟು ನಗು ಬರಬೇಡ, ಹೇಳು ಹಿಂಗೋಗಿ ಹೇಳು. ಕೆರೆಗೆ ಎಟ್ಟು ಒಂದು ಚಿಕ್ಲಕರ ಪಕ್ಕಲಕರ ಸುಸುಂಬರ್ ಪ್ಲೀಸ್ ಅಂದ್ರೆ. ಇವಾಗ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ. ಟ್ಯಾಬ್ಲೆಟ್ಸ್ ಎಷ್ಟು ಬೇಕಾದರೂ ನುಂಗ್ಬಿಡ್ತೀನಿ, ಆದರೆ ಇಂಜೆಕ್ಷನ್ ಮಾತ್ರ ತೊಗೊಳಕ್ಕಾಗಲ್ಲ. ಹೋಪ್ಫುಲಿ ನಾಳೆ ಅಷ್ಟೊತ್ತಿಗೆ ಚೆನ್ನಾಗಾಗಿದ್ದು ಎಲ್ಲ ನೋವೆಲ್ಲ ಹೊರಟೋಗಿದ್ರೆ ಸಾಕು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ಸ್, ನನ್ನ ಡೈಲಿ ವ್ಲಾಗ್ಸ್ ಇಷ್ಟ ಆಗ್ತಿದೆ ಅಂತ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಯಾವ ಪಾರ್ಟು ಯಾರು ಜಾಸ್ತಿ ಇಷ್ಟ ಆಗ್ತಿದ್ದಾರೆ, ನೀವು ಯಾರೇನು ಜಾಸ್ತಿ ನೋಡಬೇಕು ಅಂತ ಅಂದ್ಕೊತಿದ್ದೀರಾ ಅದನ್ನು ಕಾಮೆಂಟ್ ಮಾಡಿ. ಓಕೆ ಗೈಸ್, ಇನ್ನಷ್ಟು ಜಾಸ್ತಿ ಕಾಂಟೆಂಟ್ಸ್ನ ಪ್ಲ್ಯಾನ್ ಮಾಡಿ ನಿಮಗೆ ಎಂಟರ್ಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. Thank you so much for watching. I love you all. Take care. Bye bye.